ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರೊಟ್ಟಿ ಮುಡ್ಗಿ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಸೊ ಫಸ್ಟ್ ನಾವು ಬಂದುಬಿಟ್ಟು ಇಲ್ಲಿ ಮಸಾಲೆ ಮಾಡ್ಕೊಳ್ಳೋಣ. ರೊಟ್ಟಿ ಮುಡ್ಗಿ ಮಾಡ್ಕೊಳ್ಳೋಕ್ಕೆ ಮಸಾಲೆ ಏನೇನು ಬೇಕು ಅಂತಂದರೆ, ಫಸ್ಟಾಗಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ಕಪ್, ಸ್ಮಾಲ್ ಕಪ್, ಒಂದು ಗಡ್ಡಿ ಇರುತ್ತಲ್ಲ ಆ ಗಡ್ಡಿ ಅಂದ್ಕೊಳ್ಳಿ. ಸೊ ಒಂದು ಗಡ್ಡಿ ಹಾಕಿದ್ದೀನಿ ಆಲ್ಮೋಸ್ಟ್ ಅಲ್ಲಿ ಬೆಳ್ಳುಳ್ಳಿ. ಅದರಲ್ಲಿ ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಕುಟ್ಕೊಳ್ಳಿ. ಸೊ ಈ ಥರ ಸ್ವಲ್ಪ ಕುಟ್ಟಿದ ಮೇಲೆ ನಾನು ಇದರಲ್ಲಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ, ಒಂದು ಕಪ್ಪು. ಏನಕ್ಕೆ ಅಂತಂದರೆ ಆ್ಯಕ್ಚುಲಿ ತುಂಬ ಜನ ಕರಿಬೇವು ಹಾಕ್ಕೊಳ್ಳೋದಿಲ್ಲ, ಬಟ್ ನನಗೆ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ ಕರಿಬೇವ್ದು. ಸೊ ಸ್ಪೆಷಲಿ ಪರ್ಸ್ನಲಿ, ಸೊ ಅದಕ್ಕೆ ಕರಿಬೇವು ಒಂದು ಕಪ್ಪು, ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಸೊ ಈ ಥರ ಆಲ್ಮೋಸ್ಟಲ್ಲಿ ಒಂದು 50% ಆಗಿದೆ. ಸೊ ಈ ಟೈಮಲ್ಲಿ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ, ಒಂದು ಸ್ಪೂನು. ಆ್ಯಂಡ್ 2 ಸ್ಪೂನ್ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು 2 ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೀವು 1 ಸ್ಪೂನ್ ಹಾಕ್ಕೊಂಡ್ರು ಪರವಾಗಿಲ್ಲ. ಆ್ಯಂಡ್ ಮ್ಯಾಕ್ಸಿಮಮ್ ಪೀಪಲ್ ಏನು ಮಾಡ್ತಾರೆ ಅಂತಂದರೆ ಕೊತ್ತಂಬರಿಯನ್ನು ಸ್ಕಿಪ್ ಮಾಡ್ತಾರೆ. ಸೊ ನೀವು ಕೂಡ ಸ್ಕಿಪ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ನೀವು, ಆಲ್ಮೋಸ್ಟಲ್ಲಿ ಇದು ಚೆನ್ನಾಗಿ ನುಣ್ಣಗಾಗಿದೆ. ಸೊ ಎಷ್ಟು ಅಂತಂದರೆ ನೀವು ಪೂರಾ ಇದು ಮಾಡ್ಕೊಳ್ಬೇಕು ಅಂತಲ್ಲ, ನಾನು ಸ್ವಲ್ಪ ಆಯಿಲ್ ಹಾಕಿ ಮಾಡ್ಕೊಂಡಿದ್ದೀನಿ. ನೀವು ಸ್ವಲ್ಪ ಅದು ಚೆನ್ನಾಗಿ ಮೆತ್ತಗೆ ಆಗ್ತಾ ಇಲ್ಲ ಅಂತಂದರೆ ನೀವು ಒಂದು ಸ್ಮಾಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಈ ಥರ ರುಬ್ಕೊಳ್ಳಿ. ಸೊ ನಾವು ಇದನ್ನು ಒಂದು ಪ್ಲೇಟಲ್ಲಿ ತೊಗೊಂಡ್ಬಿಡೋಣ, ಸೈಡ್ಗೆ ಇಟ್ಕೊಳ್ಳೋಣ. ಸೊ ಇದನ್ನು ಒಂದು ಪ್ಲೇಟಿಗೆ ಸೈಡಲ್ಲಿ ತೊಗೊಳ್ಳೋಣ. ಸೊ ರೊಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ಳಿ, ರೊಟ್ಟಿ ಚೆನ್ನಾಗಿ ಬರುತ್ತೆ ನಿಮಗೆ ಮಾಡೋಕ್ಕೆ, ಈಸಿಯಾಗುತ್ತೆ. ಸೊ ಇಲ್ಲಿ ರೊಟ್ಟಿ ಮಾಡೋಣ ನಾವು. ಈ ಥರ ನೀರು ಹಚ್ಕೊಳ್ಳಿ ನೀವು, ಇದು ಚೆನ್ನಾಗಿ ಬೇಯುತ್ತೆ. ಓಕೆ, ಇಲ್ಲಿ ಮುಟ್ಟಿಗೆ ಮಾಡೋಕ್ಕೆ ಫಸ್ಟ್ ನಾನು ಒಂದು ರೊಟ್ಟಿ ತೊಗೊಳ್ತಾ ಇದ್ದೀನಿ. ರೊಟ್ಟಿ ತೊಗೊಂಡು ಚೆನ್ನಾಗಿ ಒಂದು ಸ್ಪೂನು, ನೀವು ಆಯಿಲ್ ಆದರೂ ಯೂಸ್ ಮಾಡ್ಬೋದು, ತುಪ್ಪ ಆದರೂ ಯೂಸ್ ಮಾಡ್ಬೋದು. ಬಟ್ ತುಪ್ಪ ಯೂಸ್ ಮಾಡಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಒಂದು 2 ಟೇಬಲ್ ಸ್ಪೂನು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ನಮಗೆ ಎಷ್ಟು ಬೇಕು ಮಸಾಲ ಅಷ್ಟು ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹ್ಯಾಂಡ್ಸ್ ವಾಶ್ ಮಾಡ್ಕೊಳ್ಳಿ ಇದಕ್ಕಿಂತ ಬಿಫೋರು. ಸೊ ಇದನ್ನು ಚೆನ್ನಾಗಿ ಈ ಥರ ಇದು ಮಾಡಿ. ಸೊ ಎಲ್ಲ ರೊಟ್ಟಿಗೆ ಹಚ್ಬಿಡಿ. ಅದಾದಮೇಲೆ ನಾವೇನು ಕುಟ್ಟಿರ್ತೀವಲ್ಲ ಇದನ್ನು ಸ್ವಲ್ಪ ಇದು ಮಾಡ್ಕೊಳ್ಳಿ ಈ ಥರ. ಸೊ ಸಣ್ಣದಾಗಿ ಪೀಸ್ ಟೈಪ್ ಮಾಡ್ಕೊಳ್ಳಿ ಇದನ್ನು. ಸೊ ಇದನ್ನು ಈ ಥರ ಮಾಡಿಕೊಂಡು ರುಬ್ಬೋ ಕಲ್ಲು ಏನಿದೆಯಲ್ಲ ಅದರಲ್ಲಿ ರುಬ್ಬಿಬಿಡಿ. ಸೊ ಈ ಥರ ರುಬ್ಬೋ ಕಲ್ಲಲ್ಲಿ ಚೆನ್ನಾಗಿ ಜಜ್ಕೊಂಡ್ಬಿಡಿ, ಮೆತ್ತಗೆ ರೊಟ್ಟಿ ಆಗೋವರೆಗೂ. ಓಕೆ, ಈ ಥರ ಚೆನ್ನಾಗಿ ಹಾಕ್ಕೊಂಡ್ಬಿಡು, ಮೆತ್ತಗೆ ಜಜ್ಕೊಂಡ್ಬಿಡಿ ರೊಟ್ಟಿನ. ಸೊ ಇದು ಆಲ್ಮೋಸ್ಟಲ್ಲಿ ಮೆತ್ತಗಾಗಿದೆ, ಸಣ್ಣ. ಸೊ ಇದನ್ನು ನಾನು ಪ್ಲೇಟಿಗೆ ತೊಗೊಳ್ತಾ ಇದ್ದೀನಿ ಎಲ್ಲನೂ. ಸೊ ಇದನ್ನು ಪ್ಲೇಟಿಗೆ ತೊಗೊಂಡು ಚೆನ್ನಾಗಿ ಸ್ವಲ್ಪ ಇದು ಮಾಡ್ಕೊಳ್ಳಿ. ಓಕೆ, ಇದಕ್ಕೆ ಬೇಕು ಅಂದರೆ ಇನ್ನೊಂದು ಸ್ಪೂನ್ ತುಪ್ಪ ಬೇಕಾದರೆ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಇರುತ್ತೆ. ಓಕೆ, ಆ್ಯಂಡ್ ಇದಾದಮೇಲೆ ಚೆನ್ನಾಗಿ ಮುಟ್ಟಿಗೆ ಕಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ನಿಮ್ಗೆ ಯಾವ ಥರ ಉಂಡೆ ಬೇಕಲ್ಲ, ಎಷ್ಟು ದೊಡ್ಡ ಉಂಡೆ ಬೇಕೋ ಆ ಥರ ಮಾಡ್ಕೊಳ್ಬಿಡಿ. ಓಕೆ, ಆ್ಯಂಡ್ ತುಂಬ ಟೇಸ್ಟ್ ಇರುತ್ತೆ. ಆ್ಯಂಡ್ ಯಾರಿಗಾದ್ರೂ ಜ್ವರ ಬಂದಿರುತ್ತಲ್ಲ, ಆ್ಯಂಡ್ ಸ್ಪೆಷಲಿ ಜ್ವರ ಬಂದು ತುಪ್ಪ ತಿನ್ನಬಾರ್ದು. ಬಟ್ ಇದೇನು ಬೆಳ್ಳುಳ್ಳಿ ಅದು ಸ್ವಲ್ಪ ಬಾಯಿಗೆ ತುಂಬ ರುಚಿ ಬೇಕು ಅಂತ ಅನಿಸಿದಾಗ ನೀವು ಇದನ್ನು ಟ್ರೈ ಮಾಡ್ಬೋದು. ಸೊ ಸ್ಪೈಸಿ ಜೋಳದ ರೊಟ್ಟಿ ಮುಟ್ಟಿಗೆ ರೆಡಿ ಆಗಿದೆ. ಸೊ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಹೆಂಗಿದೆ ಅಂತ ಹೇಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.